ಒಂದು ದಿನ ನಾನು ಮತ್ತು ನನ್ನ ಹೆಂಡತಿ ಚಹಾ ಕುಡಿಯುತ್ತಿದ್ದೆವು. ಆಗ ನನ್ನ ಹೆಂಡತಿ ಹೇಳಿದಳು, ಮನೆಯಲ್ಲಿ ಹಳೆಯ ಸಾಮಾನುಗಳು ತುಂಬ ಇವೆ. ಸಮಯ ಬಂದಾಗ ಅವುಗಳನ್ನು ಬಳಸಬೇಕಾಗುತ್ತದೆ. ಈಗ ಅವುಗಳ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನನಗೊಂದು ಸ್ಟೋರ್ ರೂಮ್ ಮಾಡಿಕೊಡಿ. ಕೆಲವೊಂದು ವೇಸ್ಟ್ ಸಾಮಾನುಗಳನ್ನು ಇಡುವ ಕಬಾರ್ಡನ್ನು ಸಹ ಮಾಡಿಕೊಡಿ ಎಂದು ಕೇಳಿಕೊಂಡಳು. ನಾನು ನನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಿದ್ದೆ. ಆದರೆ ಈ ಸಮಯದಲ್ಲಿ ನನ್ನ ಪಾಕೆಟ್ನಲ್ಲಿ ನನ್ನ ಹೆಂಡತಿಯ ಎಲ್ಲ ಆಸೆಗಳನ್ನು ಪೂರೈಸುವಷ್ಟು ಹಣವಿರಲಿಲ್ಲ. ನಾನು ಅವಳಲ್ಲಿ 1 ತಿಂಗಳು ಕಾಲಾವಕಾಶ ಕೇಳಿದೆ. ಈ 1 ತಿಂಗಳಲ್ಲಿ ನಾನು ಓವರ್ ಟೈಮ್ ಕೆಲಸ ಮಾಡಿ ನನ್ನ ಹೆಂಡತಿಯ ಆಸೆಯನ್ನು ಪೂರೈಸಬೇಕೆಂದುಕೊಂಡೆ. 1 ತಿಂಗಳಾದ ಮೇಲೆ ನಾನು ಅವಳಿಗೆ ಸ್ಟೋರ್ ರೂಮ್ ಮಾಡಿಸಿಕೊಟ್ಟೆ. ನಾನು ಪ್ರತಿದಿನ ಹೆಚ್ಚು ಹೊತ್ತು ಕೆಲಸ ಮಾಡುತ್ತಿರಲಿಲ್ಲ. ಸ್ಟೋರ್ ರೂಮ್ ಮಾಡಿಕೊಟ್ಟ ಮೇಲೆ ನನ್ನ ಹೆಂಡತಿಯ ನಡವಳಿಕೆ ಮತ್ತು ದಿನಚರಿಯಲ್ಲಿ ತುಂಬ ಬದಲಾವಣೆಗಳಾಗಿದ್ದವು. ಒಮ್ಮೊಮ್ಮೆ ಅವಳು ಅಳುತ್ತಿರುವುದನ್ನು ಸಹ ನೋಡಿದೆ. ವಾಸ್ತವದಲ್ಲಿ ಯಾವಾಗಲೂ ನನ್ನ ಜ್ಞಾನ ಅವಳ ಮೇಲೆ ಇರುತ್ತಿರಲಿಲ್ಲ. ಸ್ಟೋರ್ ರೂಮ್ ಚಿಕ್ಕದಾಗಿರುವುದು ಸಹ ಅವಳ ಅಳುವಿಗೆ ಕಾರಣವಾಗಿರಬಹುದು. ಮದುವೆಯಾಗಿ ಇಷ್ಟು ವರ್ಷವಾದರೂ ನಾವು ಪತಿ ಪತ್ನಿಯರಿಬ್ಬರು ಯಾವುದೇ ಕಾರಣಕ್ಕೂ ಜಗಳವಾಡಿರಲಿಲ್ಲ. ನಮಗೆ ಮಕ್ಕಳು ಸಹ ಆಗಿರಲಿಲ್ಲ. ಅದರಿಂದ ನಮ್ಮಿಬ್ಬರಿಗೂ ಬೇಜಾರಾಗಿದ್ದರೂ ನಾನಾಗಲಿ ಅವಳಾಗಲಿ ಇಬ್ಬರು ಒಬ್ಬರಿಗೊಬ್ಬರು ಜಗಳವಾಡಿರಲಿಲ್ಲ. ಆದರೂ ಭಗವಂತನ ದಯೆಯಿಂದ ನಮಗೆ ಎಲ್ಲವೂ ದೊರೆತಿದ್ದಕ್ಕಾಗಿ ನಾವು ತುಂಬ ಖುಷಿಯಾಗಿದ್ದೆವು. ಯಾವತ್ತೂ ಅವಳನ್ನು ಖುಷಿಯಾಗಿಡಲು ಪ್ರಯತ್ನಿಸುತ್ತಿದ್ದೆ. ಯಾವಾಗಲೂ ಅವಳಿಷ್ಟವಾದುದನ್ನು ತಂದುಕೊಡುತ್ತಿದ್ದೆ. ಮತ್ತೊಮ್ಮೆ ಅವಳನ್ನು ಸುತ್ತಾಡಲು ಕರೆದುಕೊಂಡು ಹೋಗುತ್ತಿದ್ದೆ. ಆದರೆ ಈ ದಿನಗಳಲ್ಲಿ ಅವಳಿಗೆ ಸುತ್ತಾಡುವುದಾಗಲಿ ಅಥವಾ ಅವಳ ಚಿಕ್ಕ ಪುಟ್ಟ ಆಸೆಗಳನ್ನು ಈಡೇರಿಸಿಕೊಳ್ಳುವುದಲ್ಲಾಗಲಿ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ನಾನು ತುಂಬ ಗಾಬರಿಗೊಂಡೆ. ಒಂದು ದಿನ ನಾನು ಅವಳಿಗೆ ಡಾಕ್ಟರಲ್ಲಿ ಚೆಕಪ್ ಮಾಡಿಸಿಕೊಂಡು ಬರೋಣ ಬಾ ಎಂದು ಹೇಳಿದೆ. ನಾನು ತುಂಬ ಒತ್ತಾಯ ಮಾಡಿದ ಮೇಲೆ ಅವಳು ಒಪ್ಪಿಕೊಂಡಳು. ಡಾಕ್ಟರ್ಗೆ ತೋರಿಸಿದಾಗ ಡಾಕ್ಟರ್ ಹೇಳಿದರು, ನಿನ್ನ ಪತ್ನಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಅವಳು ಅಳುವುದಕ್ಕೆ ಕಾರಣ ಬೇರೆ ಏನಾದರೂ ಇರಬಹುದು ಎಂದು ಹೇಳಿದರು. ಆಗ ನಾನು ಯೋಚಿಸಿದೆ, ನನ್ನ ಹೆಂಡತಿಗೆ ಏನಾಗಿದೆ? ಅವಳು ಯಾವಾಗಲೂ ಚಿಂತಿತಳಾಗಿರುವಂತೆ ಕಾಣುತ್ತಾಳೆ. ಅವಳಿಗೆ ಮಗುವಾಗಿಲ್ಲ ಎಂಬ ಕಾರಣಕ್ಕೆ ಅವಳು ಚಿಂತೆಗೊಳಗಾಗಿದ್ದಾಳೇನೋ ಎಂದು ನಾನಂದುಕೊಂಡೆ. ಮತ್ತೊಮ್ಮೆ ಅವಳನ್ನು ಡಾಕ್ಟರ್ ಬಳಿ ಚೆಕಪ್ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಾಗ ಅವಳು ಅದನ್ನು ತಿರಸ್ಕರಿಸಿದಳು. ತನಗೆ ಯಾವುದೇ ಚಿಕಿತ್ಸೆಯ ಅವಶ್ಯಕತೆ ಇಲ್ಲ ಎಂದು ಹೇಳಿದಳು. ನನ್ನ ಪತ್ನಿಯ ಆ ಮಾತಿಗೆ ನಾನು ಆಶ್ಚರ್ಯಗೊಂಡೆ. ಏಕೆ ಬೇಡ ಎಂದು ನಾನು ಕೇಳಿದಾಗ ಅವಳು ಹೇಳಿದಳು, ನನ್ನ ಬಳಿ ಮಗುವನ್ನು ನೋಡಿಕೊಳ್ಳುವಷ್ಟು ಸಮಯವಿಲ್ಲ ಎಂದು ಹೇಳಿದಾಗ ನಾನು ಇನ್ನೂ ದಂಗಾಗಿ ಹೋದೆ. ಏಕೆಂದರೆ ಇಷ್ಟು ಚಿಕ್ಕ ಮನೆಯಲ್ಲಿ ಅಡುಗೆ ಮಾಡುವುದನ್ನು ಬಿಟ್ಟು ಚಿಕ್ಕ ಪುಟ್ಟ ಸ್ವಚ್ಛಗೊಳಿಸುವ ಕೆಲಸ ಬಿಟ್ಟರೆ ಅವಳಿಗೆ ಮತ್ತೇನು ಕೆಲಸವಿರುತ್ತದೆ? ಒಂದು ದಿನ ನಾನು ಆಫೀಸ್ಗೆ ಹೋಗುವಾಗ ನನ್ನ ಹೆಂಡತಿಗೆ ಹೇಳಿದೆ, ಇಂದು ನಾನು ಆಫೀಸ್ನಿಂದ ಆದಷ್ಟು ಬೇಗ ಬರುತ್ತೇನೆ. ನನ್ನ ಜೊತೆ ನನ್ನ ಕೆಲವು ಗೆಳೆಯರು ಬರುತ್ತಾರೆ. ನೀನು ಅವರಿಗೆ ಚಹಾ ತಿಂಡಿಯ ವ್ಯವಸ್ಥೆ ಮಾಡು. ಈ ಮಾತಿಗೆ ನನ್ನ ಹೆಂಡತಿ ತುಂಬ ಸಿಟ್ಟಿಗೆದ್ದಳು. ಇದಕ್ಕೂ ಮೊದಲು ನಾವು ಯಾವುದೇ ವಿಷಯದಲ್ಲಿ ಜಗಳ ಮಾಡಿರಲಿಲ್ಲ. ಆದರೆ ಆ ದಿನ ನಾವು ತುಂಬ ಜಗಳವಾಡಿದ್ದೆವು. ಈ ಮೊದಲು ಸಹ ನನ್ನ ಗೆಳೆಯರು ಆಗಾಗ ಚಹಾ ತಿಂಡಿಗೆ ನನ್ನ ಮನೆಗೆ ಬರುತ್ತಿದ್ದರು. ಆಗ ನನ್ನ ಹೆಂಡತಿ ತುಂಬ ಚೆನ್ನಾಗಿ ಅವರನ್ನು ಸತ್ಕರಿಸಿದ್ದಳು. ಆದರೆ ಇಂದು ನಾನು ಹೇಳಿದಾಗ ಅವಳು ಏಕೆ ಇಷ್ಟೊಂದು ಸಿಟ್ಟು ಮಾಡಿಕೊಂಡಳೋ ನನಗಂತೂ ತುಂಬ ಆಶ್ಚರ್ಯವಾಯಿತು. ನಾನು ಇಂದು ಬೇಗ ಮನೆಗೆ ಬರುತ್ತಿರುವುದಕ್ಕೋ ಅಥವಾ ನನ್ನ ಗೆಳೆಯರನ್ನು ಚಹಾ ತಿಂಡಿಗೆ ಕರೆದಿದ್ದಕ್ಕೋ ಏಕೆ ಅವಳು ಸಿಟ್ಟು ಮಾಡಿಕೊಂಡಳೋ ನನಗಂತೂ ಅರ್ಥವಾಗಲಿಲ್ಲ. ಅದಕ್ಕಾಗಿ ನಾನು ಆ ದಿನ ಬೇಗ ಬರುವುದನ್ನು ಮತ್ತು ನನ್ನ ಗೆಳೆಯರನ್ನು ಮನೆಗೆ ಕರೆದುಕೊಂಡು ಬರುವುದನ್ನು ಕ್ಯಾನ್ಸಲ್ ಮಾಡಿದೆ. ಹೀಗೆ ತುಂಬ ದಿನಗಳವರೆಗೆ ನಾವು ಸಿಟ್ಟು ಮಾಡಿಕೊಂಡಿದ್ದೆವು. ನನ್ನ ಪತ್ನಿಯ ನಡವಳಿಕೆಗಳು ದಿನ ಕಳೆದಂತೆ ಬದಲಾಗುತ್ತಾ ಹೋಯಿತು. ಒಂದು ದಿನ ನಾನು ಜ್ವರ ಬಂದು ಮನೆಯಲ್ಲೇ ಉಳಿದೆ. ನನ್ನ ಹೆಂಡತಿ ನನ್ನನ್ನು ಚೆನ್ನಾಗಿ ನೋಡಿಕೊಂಡಳು. ಆದರೆ ಅವಳು ಯಾವುದೋ ಕಾರಣಕ್ಕೆ ತುಂಬ ಚಿಂತೆಗೊಳಗಾದಳಂತೆ ಕಂಡಳು. ಅವಳು ತುಂಬ ಹೊತ್ತು ಕಿಚನ್ ರೂಮಿನಲ್ಲಿ ಇದ್ದಳು. ನಾನು ಎಷ್ಟೊಂದು ವೀಕ್ ಆಗಿದ್ದೇನೆಂದರೆ ನನಗೆ ನಡೆಯಲು ಸಹ ಆಗಲಿಲ್ಲ. ಅವಳು ತುಂಬ ಚೆನ್ನಾಗಿ ನನ್ನನ್ನು ಆರೈಕೆ ಮಾಡಿದಳು. ಮಾರನೇ ದಿನ ನಾನು ಸ್ನಾನ ಮಾಡಲು ಬಾತ್ರೂಮಿಗೆ ಹೋಗುತ್ತಿದ್ದಾಗ ನನ್ನ ಹೆಂಡತಿ ಅಡಿಗೆ ರೂಮ್ನಲ್ಲಿ ಕುಳಿತು ಅಳುತ್ತಿದ್ದಳು.
ನಾನು ಏಕೆ ಅಳುತ್ತಿದ್ದೀಯಾ ಎಂದು ತುಂಬ ಒತ್ತಾಯ ಮಾಡಿ ಕೇಳಿದಾಗಲೂ ಅವಳು ಏನನ್ನೂ ಹೇಳಲಿಲ್ಲ ಮತ್ತು ಆನಂತರ ಹೇಳಿದಳು, ಮನಸ್ಸಿಗೆ ತುಂಬ ದುಃಖವಾಗಿದೆ ಎಂದಷ್ಟೇ ಹೇಳಿದಳು. ನನಗೆ ಹುಷಾರಿಲ್ಲದ ಕಾರಣ ಅವಳು ಬೇಜಾರಾಗಿ ಅಳುತ್ತಿದ್ದಾಳೆ ಎಂದು ನಾನಂದುಕೊಂಡೆ. ರಾತ್ರಿ ನಾನು ಗಾಢ ನಿದ್ರೆಯಲ್ಲಿ ಇದ್ದೆ. ಯಾರೋ ಕೆಮ್ಮಿದಂತೆ ಶಬ್ದವಾಗಿ ನಾನು ಎಚ್ಚರಗೊಂಡೆ. ಯಾರೋ ಗೊಣಗೊಣ ಮಾತನಾಡಿದ ಹಾಗೆ ಕೇಳಿಸಿತು. ನನಗಂತೂ ಆಶ್ಚರ್ಯವಾಯಿತು. ಈ ಮನೆಯಲ್ಲಿ ನಾನು ಮತ್ತು ನನ್ನ ಪತ್ನಿಯನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮತ್ತೆ ಬೇರೆ ಯಾರು ಮಾತನಾಡುತ್ತಿದ್ದಾರೆ? ನನ್ನ ಹೆಂಡತಿ ಯಾರ ಜೊತೆ ಮಾತನಾಡುತ್ತಿದ್ದಾಳೆ ಎಂದು ನಾನು ತುಂಬ ಚಿಂತಿತನಾಗಿದ್ದೆ. ನಾನು ಎದ್ದು ಅಡಿಗೆ ಮನೆ ಕಡೆಗೆ ಹೋದೆ. ಮತ್ತೆ ಮುಂದೆ ನನಗೆ ನಡೆಯಲಾಗಲಿಲ್ಲ. ನಾನು ಅಲ್ಲಿ ಕುಳಿತು ನನ್ನ ಹೆಂಡತಿಯನ್ನು ಕರೆದೆ. ಅವಳು ಬಂದು ಹೇಳಿದಳು, ನೀವು ಅಂದುಕೊಂಡ ಹಾಗೆ ನಮ್ಮ ಮನೆಯಲ್ಲಿ ಬೇರೆ ಯಾರೂ ಇಲ್ಲ. ಇದು ನಿಮ್ಮ ಭ್ರಮೆ ಇರಬಹುದು. ಆನಂತರ ಸ್ವಲ್ಪ ದಿನಗಳಲ್ಲಿ ನನ್ನ ಹೆಂಡತಿ ಪದೇ ಪದೇ ಸ್ಟೋರ್ ರೂಮ್ಗೆ ಹೋಗುವುದು ಮತ್ತು ಕಿಚನ್ ರೂಮ್ಗೆ ಹೋಗುವುದನ್ನು ನಾನು ಅಬ್ಸರ್ವ್ ಮಾಡಿದೆ. ನಾನು ಅವಳ ಮೇಲೆ ಕಣ್ಣಿಟ್ಟಿರುವುದು ನನ್ನ ಹೆಂಡತಿಗೆ ಗೊತ್ತಿರಲಿಲ್ಲ. ನನ್ನ ಆರೋಗ್ಯ ಈಗ ಸರಿಯಾಗಿತ್ತು. ನಾನು ಮೊದಲಿನ ಹಾಗೆ ಓಡಾಡಿಕೊಂಡಿದ್ದೆ. ನಾನು ಕಿಚನ್ ರೂಮಿಗೆ ನೀರು ಕುಡಿಯಲು ಹೋದಾಗ ಅಲ್ಲಿ ನನ್ನ ಹೆಂಡತಿ ಕಾಣಲಿಲ್ಲ. ನಾನು ಕಿಚನ್ ರೂಮ್ ಹೊರಗೆ ಸಹ ಅವಳನ್ನು ಹುಡುಕುತ್ತಿದ್ದಾಗ ಅವಳು ಸ್ಟೋರ್ ರೂಮ್ನಿಂದ ಹೊರಗೆ ಬಂದಳು. ನನ್ನನ್ನು ನೋಡುತ್ತಲೇ ಗಾಬರಿಯಾದಂತೆ ಕಂಡಳು. ಅವಳ ಹಣೆಯಲ್ಲಿ ಬೆವರಿಳಿಯಿತು. ಅಂಥ ಯಾವ ವಿಷಯಕ್ಕಾಗಿ ಇವಳು ಈ ರೀತಿ ಮಾಡುತ್ತಿದ್ದಾಳೆ? ಆ ಸಮಯ ನನಗೆ ತುಂಬ ವಿಚಿತ್ರವೆನಿಸಿತು. ಏಕೆಂದರೆ ಯಾವಾಗ ಅವಳು ಸ್ಟೋರ್ ರೂಮ್ನಿಂದ ಹೊರಬರುತ್ತಿದ್ದಳೋ ಆಗ ನನಗೆ ಇವಳು ಸ್ಟೋರ್ ರೂಮ್ನಲ್ಲಿ ಏನೋ ಒಂದು ಕೆಲಸ ಮಾಡುತ್ತಿದ್ದಾಳೆ ಎಂದು ಅನಿಸುತ್ತಿತ್ತು. ಆದರೆ ಇಂದು ಅವಳಿಗೆ ಗಾಬರಿಯಿಂದ ಹಣೆಯಲ್ಲಿ ಬೆವರು ಸಹ ಇಳಿದಿತ್ತು. ನಾನು ಆ ವಿಷಯವನ್ನು ಅಲ್ಲಿಗೆ ಬಿಟ್ಟೆ. ಏಕೆಂದರೆ ನನ್ನ ಆರೋಗ್ಯ ಸರಿ ಇಲ್ಲದಿದ್ದಾಗ ಅವಳು ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಳು ಮತ್ತು ನಾನು ಬೇಗ ಹುಷಾರಾಗುವಂತೆ ಮಾಡಿ ನನ್ನ ಮನಗೆದ್ದಿದ್ದಳು. ಕೆಲವು ದಿನಗಳಾದ ಮೇಲೆ ನಾನು ಬೆಳಿಗ್ಗೆ ನನ್ನ ಹೆಂಡತಿಯನ್ನು ನನ್ನ ಕೋಣೆಯಲ್ಲಿ ನೋಡಲಿಲ್ಲ. ಅವಳು ನನಗಾಗಿ ಕಿಚನ್ ರೂಮಿನಲ್ಲಿ ತಿಂಡಿ ರೆಡಿ ಮಾಡುತ್ತಿರಬಹುದು ಎಂದುಕೊಂಡೆ. ಅಡಿಗೆ ಮನೆಗೆ ಹೋಗಿ ನೋಡಿದಾಗ ಅಲ್ಲೂ ಸಹ ಇರಲಿಲ್ಲ. ನಾನು ಬಾತ್ರೂಮ್ ಸೇರಿ ಮನೆಯ ಎಲ್ಲ ಕೋಣೆಗಳಲ್ಲೂ ಅವಳಿಗಾಗಿ ಹುಡುಕಾಡಿದೆ. ಆದರೆ ನನ್ನ ಹೆಂಡತಿ ಅಲ್ಲೆಲ್ಲೂ ಇರಲಿಲ್ಲ. ನಾನು ತುಂಬ ಚಿಂತಿತನಾಗಿ ಮನೆಯಿಂದ ಹೊರಗೆ ಹೋಗುವನಿದ್ದೆ. ಆಗ ಒಂದು ಚಿಕ್ಕ ಶಬ್ದ ನನ್ನ ಕಿವಿಗೆ ಕೇಳಿಸಿತು. ಆ ಶಬ್ದವೇನು ಎಂದು ನನಗೆ ಅರ್ಥವಾಗಲಿಲ್ಲ. ಆದರೆ ಅದು ಸ್ಟೋರ್ ರೂಮ್ನಿಂದ ಬರುತ್ತಿದೆ ಎಂದು ತಿಳಿಯಿತು. ನಾನು ಸ್ಟೋರ್ ರೂಮ್ ಬಾಗಿಲನ್ನು ತೆರೆಯಲು ಹೋದಾಗ ಅದು ಒಳಗಿನಿಂದ ಲಾಕ್ ಆಗಿತ್ತು. ನನಗಂತೂ ತುಂಬ ಚಿಂತೆಯಾಯಿತು. ನಾನು ಕೋಣೆ ಒಳಗಡೆ ಬಂದಾಗ ನನ್ನ ಹೆಂಡತಿ ನನ್ನ ಹಿಂದೆ ನಿಂತಿದ್ದಳು. ನಾನು ಅವಳನ್ನು ಕೇಳಿದೆ, ನೀನು ಎಲ್ಲಿದ್ದೆ? ಆಗ ಅವಳು ಹೇಳಿದಳು, ನಾನು ಈ ಕೋಣೆಗೆ ಸಾಮಾನುಗಳನ್ನು ಸೆಟ್ ಮಾಡುತ್ತಿದ್ದೆ. ಆದರೆ ಈ ಬಾರಿ ನಾನು ಕೋಣೆಯೊಳಗೆ ಸಣ್ಣ ಶಬ್ದ ಕೇಳಿಸಿಕೊಂಡೆ ಎಂದು ಅವಳಿಗೆ ಹೇಳಲಿಲ್ಲ. ನಾನು ಕದ್ದು ಮುಚ್ಚಿ ನನ್ನ ಹೆಂಡತಿಯ ಹಿಂದೆ ಬಿದ್ದಿರುತ್ತಿದ್ದೆ. ಇದರ ಬಗ್ಗೆ ಅವಳಲ್ಲಿ ಕೇಳಲು ನನಗೆ ಧೈರ್ಯ ಬರಲಿಲ್ಲ. ಕೆಲವೊಮ್ಮೆ ಅವಳು ನನ್ನ ಬಾಯಿ ಮುಚ್ಚಿಸಿದ್ದಾಳೆ ಎಂದು ನನಗೆ ಅನಿಸುತ್ತಿತ್ತು. ಅವಳ ಮಾತನ್ನು ಒಪ್ಪಿಕೊಂಡು ಅವಳು ಈ ರೀತಿ ಮಾಡುವುದಕ್ಕಾಗಿಯೇ ನಾನು ಕಷ್ಟಪಟ್ಟು ಸ್ಟೋರ್ ರೂಮ್ ಕಟ್ಟಿ ನನ್ನ ಹಣವನ್ನು ವೇಸ್ಟ್ ಮಾಡಿದ್ದೇನಲ್ಲ. ನನಗೆ ಒಮ್ಮೊಮ್ಮೆ ಅವಳು ತನ್ನವರ ಮಾತು ಕೇಳಿ ಯಾವುದೋ ದುಷ್ಟಕೃತ್ಯದಲ್ಲಿ ಭಾಗಿಯಾಗಿದ್ದಾಳೆಂದು ಅನಿಸುತ್ತಿತ್ತು. ಮತ್ತೊಮ್ಮೆ ಅವಳು ಎಂಥ ಹುಡುಗಿ ಎಂದೆಲ್ಲ ಅನಿಸುತ್ತಿತ್ತು. ಅವಳು ಕೆಟ್ಟ ನಡತೆಯ ಹೆಂಗಸು ಎಂದು ಅನಿಸುತ್ತಿತ್ತು. ನನ್ನಿಂದ ಕದ್ದು ಮುಚ್ಚಿ ಅವಳು ಆ ಕೋಣೆಯಲ್ಲಿ ಯಾರನ್ನು ಭೇಟಿಯಾಗುತ್ತಾಳೆ ಎಂದು ಅನಿಸಿತು. ಆದರೆ ನಾನು ಯಾವುದೇ ತೀರ್ಮಾನಕ್ಕೆ ಬರಲಾಗಲಿಲ್ಲ. ಏಕೆಂದರೆ ಅವಳು ಆ ರೀತಿ ಕೃತ್ಯ ಮಾಡಿದ ಹಾಗೆ ಯಾವ ಸಾಕ್ಷಿಯೂ ನನ್ನ ಕಣ್ಣ ಮುಂದೆ ಇರಲಿಲ್ಲ. ನನ್ನ ಹೆಂಡತಿ ದಿನದ 15 ಗಂಟೆಗಳ ಕಾಲ ಆ ಕೋಣೆಯನ್ನು ಕಾವಲು ಕಾಯುತ್ತಿದ್ದಳು ಎಂದು ನನಗೆ ಅನಿಸಿತು. ನಾನು ಯಾವಾಗಲಾದರೂ ಆ ಕೋಣೆಯನ್ನು ತೆರೆಯಲೆಂದು ಅದರ ಬಳಿ ಹೋದರೆ ಅವಳು ಯಾವುದಾದರೂ ಮಾತಿನಿಂದ ನನ್ನನ್ನು ಬೇರೆ ಕಡೆ ಡೈವರ್ಟ್ ಮಾಡುತ್ತಿದ್ದಳು. ನಾನು ಅವಳನ್ನು ಗುಪ್ತವಾಗಿ ಅವಳು ಏನು ಮಾಡುತ್ತಿದ್ದಾಳೆ ಎಂದು ಹಿಂಬಾಲಿಸುತ್ತಿದ್ದೆ. ನನಗೆ ಅವಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕಾಗಿತ್ತು. ಆದರೆ ನಾನು ಈಗ ಅಸಹಾಯಕನಾಗಿದ್ದೆ. ಏನು ಮಾಡಬೇಕು ತೋಚುತ್ತಿರಲಿಲ್ಲ. ಒಮ್ಮೊಮ್ಮೆ ನನಗೆ ತುಂಬ ಸಿಟ್ಟು ಬರುತ್ತಿತ್ತು. ಮತ್ತೊಮ್ಮೆ ಈಗಲೇ ಎಲ್ಲ ಮುಗಿಸಿಬಿಡೋಣ ಎಂದು ಯೋಚಿಸುತ್ತಿದ್ದೆ. ಅವಳಿಗೆ ಈಗಲೇ ವಿಚ್ಛೇದನ ನೀಡಬೇಕು. ಅವಳೆಲ್ಲ ತಪ್ಪುಗಳನ್ನು ಒಂದೊಂದಾಗಿ ಅವಳ ಮುಂದೆ ಇಡಬೇಕು ಎಂದು ಅನಿಸುತ್ತಿತ್ತು. ಆದರೆ ನನ್ನ ಬಳಿ ಯಾವುದೇ ಸಾಕ್ಷ್ಯವಿರಲಿಲ್ಲ. ಒಂದು ದಿನ ನಾನು ಒಂದು ಪ್ಲ್ಯಾನ್ ಮಾಡಿದೆ. ನಾನು ಇಡೀ ದಿನ ಆಫೀಸ್ಗೆ ಹೋಗಬಾರದು. ಇಡೀ ದಿನ ನನ್ನ ಪತ್ನಿಯ ಮೇಲೆ ಕಣ್ಣಿಡಬೇಕು ಎಂದುಕೊಂಡೆ.
ಆ ದಿನ ನನ್ನ ಹೆಂಡತಿಯ ಆರೋಗ್ಯ ಕೆಟ್ಟಿತ್ತು. ನಾನು ಅವಳಿಗೆ ಆರಾಮ್ ತೆಗೆದುಕೊಳ್ಳಲು ಹೇಳಿದೆ ಮತ್ತು ನಾನು ತಯಾರಾಗಿ ಆಫೀಸ್ಗೆ ಹೋಗುತ್ತಿರುವಂತೆ ನಾಟಕ ಮಾಡಿದೆ ಮತ್ತು ನನ್ನ ಹೆಂಡತಿಗೆ ಹೇಳಿದೆ, ನೀನು ಹಾಸಿಗೆಯಿಂದ ಏಳಬೇಡ, ನಿನಗೆ ಆರೋಗ್ಯ ಸರಿಯಿಲ್ಲ, ನಾನೇ ಡೋರ್ ಲಾಕ್ ಮಾಡಿಕೊಂಡು ಹೋಗುತ್ತೇನೆ. ನಂತರ ನಾನು ಬಾಗಿಲ ಹಿಂದೆ ಅವಿತುಕೊಂಡು ನಿಂತೆ ಮತ್ತು ನನ್ನ ಪತ್ನಿಗೆ ನಾನು ಮನೆಯಲ್ಲೇ ಇದ್ದೇನೆ ಎಂದು ತಿಳಿಯಲೇ ಇಲ್ಲ. ಅವಳು ಎದ್ದು ತಿಂಡಿಯನ್ನು ರೆಡಿ ಮಾಡಿದಳು ಮತ್ತು ಅವಳು ತಿಂಡಿಯನ್ನು ತೆಗೆದುಕೊಂಡು ಸ್ಟೋರ್ ರೂಮ್ ಒಳಗೆ ಹೋಗುವುದನ್ನು ನೋಡಿ ನಾನು ದಂಗಾಗಿ ಹೋದೆ. ಅವಳು ಯಾವಾಗಲೂ ಸ್ಟೋರ್ ರೂಮಿನ ಬಾಗಿಲನ್ನು ಲಾಕ್ ಮಾಡಿರುತ್ತಿದ್ದಳು. ನಾನು ಅವಳಿಗೆ ಆ ಲಾಕ್ನ ಬಗ್ಗೆ ಕೇಳಿದಾಗ ಅವಳು ಆಭರಣವನ್ನು ಇಟ್ಟಿದ್ದೇವೆ ಎಂದು ಹೇಳುತ್ತಿದ್ದಳು. ಒಂದು ವೇಳೆ ಕಳ್ಳತನವಾದರೆ ಯಾರೂ ಸ್ಟೋರ್ ರೂಮಿನ ಕಡೆ ಹೋಗುವುದಿಲ್ಲ. ಹಳೆಯ ಸಾಮಾನುಗಳನ್ನು ತುಂಬಿಟ್ಟ ಕೋಣೆ ಎಂದು ತಿಳಿದುಕೊಳ್ಳುತ್ತಾರೆ. ಅವಳು ಕೋಣೆಯ ಬಾಗಿಲನ್ನು ತೆರೆದು ತಿಂಡಿಯನ್ನು ತೆಗೆದುಕೊಂಡು ಒಳಕ್ಕೆ ಹೋದಳು. ಇಬ್ಬರ ನಾಷ್ಟವನ್ನು ಮತ್ತು 2 ಚಹಾ ಕಪ್ಗಳನ್ನು ನೋಡಿ ನಾನಂತೂ ಆಶ್ಚರ್ಯಚಕಿತನಾದೆ. ನನ್ನ ಉಪಸ್ಥಿತಿಯಲ್ಲಿ ಸಹ ನನ್ನ ಹೆಂಡತಿ ಮತ್ತೊಬ್ಬರನ್ನು ನನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಾಳೆ. ಕೋಪದಿಂದ ನನ್ನ ಮೈಯೆಲ್ಲ ಉರಿದು ಹೋಯಿತು. ಇಡೀ ದಿನ ನನ್ನ ಹೆಂಡತಿಯ ಜೊತೆ ಕಾಲ ಕಳೆಯುತ್ತಿರುವ ಅವರು ಯಾರಾಗಿದ್ದರು? ನನಗೆ ಒಳಗೆ ತುಂಬ ತಳಮಳವಾಗುತ್ತಿತ್ತು. ನನ್ನ ಹೆಂಡತಿ ನಡತೆಗೆಟ್ಟವಳು ಎಂದು ನನಗೆ ಈಗ ಕನ್ಫರ್ಮ್ ಆಗಿತ್ತು. ಇಲ್ಲಿಯವರೆಗೆ ನಾನಂದುಕೊಂಡಿದ್ದೆ ನನ್ನ ಹೆಂಡತಿಯ ಮೇಲೆ ಯಾವುದೋ ಭೂತದ ನೆರಳು ಬಿದ್ದಿತ್ತು ಅಥವಾ ಬೇರೇನೋ ಇರಬೇಕು ಅಂದುಕೊಂಡಿದ್ದೆ. ಆದರೆ ಅವಳು ಯಾವುದೋ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾಳೆ ಎಂದುಕೊಂಡಾಗ ನನಗೆ ಅವಳ ಮೇಲೆ ದ್ವೇಷ ಮೂಡಿತು. ಈಗ ನನ್ನ ಮೈಯೆಲ್ಲ ನಡುಗುತ್ತಿತ್ತು. ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲಾಗಲಿಲ್ಲ. ಈ ಪ್ರಪಂಚವನ್ನೇ ಬಿಟ್ಟು ಹೋಗಬೇಕೆಂದು ಒಂದು ಕ್ಷಣ ಅನಿಸಿದರೆ ಮತ್ತೊಂದು ಕ್ಷಣ ನನ್ನ ಹೆಂಡತಿಯನ್ನು ಕ್ಷಮಿಸಬಾರದು ಎಂದು ಅನಿಸಿತು. ನಾನು ಆ ಕೋಣೆಯ ಬಳಿ ಹೇಗೆ ತಲುಪಿದೆನೋ ನನಗೆ ಗೊತ್ತಾಗಲಿಲ್ಲ. ಬಾಗಿಲ ಬಳಿ ಬಂದು ನನ್ನ ನಡುಗುತ್ತಿರುವ ಕೈಗಳಿಂದ ಬಾಗಿಲನ್ನು ತೆರೆಯಬೇಕೆಂದುಕೊಂಡಾಗ ಒಳಗಡೆಯಿಂದ ಗುಣುಗುಣು ಶಬ್ದ ಬರುತ್ತಿತ್ತು. ನಾನು ಕೋಣೆಯನ್ನು ಓಪನ್ ಮಾಡಿ ರಮ್ಯಾ ಎಂದು ಜೋರಾಗಿ ಕೂಗಿದೆ. ಆದರೆ ನಾನು ಒಳಗಿನ ದೃಶ್ಯವನ್ನು ನೋಡಿ ದಿಗ್ಭ್ರಾಂತನಾದೆ. ಮುಂದಿನ ಒಂದು ಕ್ಷಣದಲ್ಲಿ ನನ್ನ ಕೋಪವೆಲ್ಲ ಮಾಯವಾಗಿ ಹೋಯಿತು. ಈಗ ನನ್ನ ಮೇಲೆ ನನಗೆ ಪಾಪಪ್ರಜ್ಞೆ ಕಾಡತೊಡಗಿತು. ಈಗ ನನ್ನ ಮುಂದೆ ಸ್ಪಷ್ಟ ಚಿತ್ರಣವಿತ್ತು. ನನ್ನ ಹೆಂಡತಿ ಯಾರಿಗಾಗಿ ಕೈತುತ್ತು ನೀಡಲು ಹಿಡಿದು ನಿಂತಿದ್ದಳೋ, ಯಾರು ಆ ತುತ್ತಿಗಾಗಿ ಬಾಯಿ ತೆರೆದು ಕುಳಿತಿದ್ದರೋ ಅವರು ಬೇರೆ ಯಾರೂ ಆಗಿರದೆ ನನ್ನ ಮಲತಾಯಿಯೇ ಆಗಿದ್ದರು. ನಾನು ರಮ್ಯಾಳನ್ನು ತುಂಬ ತಪ್ಪಾಗಿ ತಿಳಿದುಕೊಂಡೆ. ಅಯ್ಯೋ ದೇವರೇ, ಒಮ್ಮೊಮ್ಮೆ ಅವಳನ್ನು ಮನಸ್ಸಿನಿಂದ ಬೈದುಕೊಂಡಿದ್ದೆ, ಒಮ್ಮೊಮ್ಮೆ ಅವಳನ್ನು ನಡತೆಗೆಟ್ಟವಳಂತೆ ಅಂದುಕೊಂಡೆ. ನಾನು ಕೂಗಿದ ಶಬ್ದ ಕೇಳಿ ರಮ್ಯಾಳ ಕೈಯಲ್ಲಿದ್ದ ತುತ್ತು ಕೈ ಜಾರಿ ಕೆಳಗೆ ಬಿತ್ತು. ನನ್ನ ಮಲತಾಯಿ ನನ್ನನ್ನು ನೋಡಿ ಕಕ್ಕಾಬಿಕ್ಕಿಯಾದರು. ಅವರಿಗೆ ಬೆವರು ಇಳಿಯತೊಡಗಿತ್ತು. ನನಗೆ ನನ್ನ ಬಗ್ಗೆ ನಾಚಿಕೆಯಾಗಿ ನಾನು ಎಂಥ ಕೆಟ್ಟ ಮನುಷ್ಯ ಎಂದುಕೊಂಡೆ. ನಾನು ಬದುಕಿದ್ದೇನೋ ಸತ್ತಿದ್ದೇನೇನೋ ನನಗಂತೂ ಒಂದು ಅರ್ಥವಾಗಲಿಲ್ಲ. ನನ್ನ ಅಮ್ಮನನ್ನು ನನ್ನ ಹೆಂಡತಿ ಕೋಣೆಯಲ್ಲಿ ಬಂದ್ ಮಾಡಿ ಅವಳನ್ನು ನೋಡಿಕೊಳ್ಳುತ್ತಿದ್ದಳು. ನಾನು ನನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಿದ್ದೆ. ನಾನು ನನ್ನ ಮಲತಾಯಿಯನ್ನು ಎಂದು ನನ್ನ ಅಮ್ಮ ಎಂದು ತಿಳಿದುಕೊಂಡಿರಲಿಲ್ಲ. ಮೊದಲಿನಿಂದಲೂ ನಾನು ಅವಳನ್ನು ಅಮ್ಮ ಎಂದು ಒಪ್ಪಿಕೊಂಡಿರಲಿಲ್ಲ. ನನ್ನ ಅಮ್ಮನ ಸಾವಿಗೆ ನನ್ನ ಮಲತಾಯಿ ಕಾರಣ ಅಲ್ಲ ಎಂದು ಗೊತ್ತಿದ್ದರೂ ನಾನು ನನ್ನ ಮಲತಾಯಿಯೇ ಅಮ್ಮನ ಸಾವಿಗೆ ಕಾರಣ ಎಂದು ಅಂದುಕೊಂಡಿದ್ದೆ. ನನ್ನ ಪತ್ನಿ ಹೇಳುತ್ತಿದ್ದಳು, ಅಷ್ಟಕ್ಕೂ ಅಮ್ಮ ಅಮ್ಮನೇ ಆಗಿರುತ್ತಾಳೆ. ಅವಳು ಪಾಲನೆ ಮಾಡುವ ಅಮ್ಮನಾಗಿರಲಿ ಅಥವಾ ಹೆತ್ತ ಅಮ್ಮನೇ ಆಗಿರಲಿ ಎಂದು ಹಲವಾರು ಬಾರಿ ನನಗೆ ತಿಳಿ ಹೇಳಿದರೂ ನಾನು ಅವಳ ಮಾತನ್ನು ಎಂದೂ ಒಪ್ಪಿಕೊಳ್ಳಲಿಲ್ಲ. ಮತ್ತು ಅವಳು ಈ ರೀತಿ ಕದ್ದು ಮುಚ್ಚಿ ಕೋಣೆಯಲ್ಲಿ ನನ್ನ ಮಲತಾಯಿಯನ್ನು ಕೂಡಿಟ್ಟುಕೊಂಡು ಆರೈಕೆ ಮಾಡುವ ಪರಿಸ್ಥಿತಿಯನ್ನು ತಂದಿಟ್ಟೆ. ನಾನು ನನ್ನ ಮಲತಾಯಿಯನ್ನು ದ್ವೇಷಿಸುತ್ತೇನೆ ಎಂದು ರಮ್ಯಾಳಿಗೆ ಮೊದಲೇ ಗೊತ್ತಿತ್ತು. ನನ್ನ ಮಲತಾಯಿಯು ಅಸಹಾಯಕಳಾಗಿ ಸಹಾಯ ಕೇಳಲು ರಮ್ಯಾಳಲ್ಲಿ ಬಂದಿದ್ದಳು. ಏಕೆಂದರೆ ನನ್ನ ಅಪ್ಪ ಅಮ್ಮ ತೀರಿ ಹೋದ ಮೇಲೆ ನನ್ನ ಮಲತಾಯಿಯನ್ನು ಮನೆಯ ಮಾಲೀಕರು ಹೊರಹಾಕಿದ್ದರು. ಅವಳ ಬಳಿ ಉಳಿಯಲು ಬೇರೆ ಯಾವುದೇ ಮನೆ ಇರಲಿಲ್ಲ. ರಮ್ಯಾ ಒಬ್ಬಳು ಹೃದಯವಂತ ಮಹಿಳೆಯಾಗಿದ್ದಳು. ನನ್ನ ಅಮ್ಮನನ್ನು ತನ್ನ ಅಮ್ಮ ಎಂದೇ ತಿಳಿದುಕೊಂಡಿದ್ದಳು. ಮನೆಯಲ್ಲಿ ಜಗಳವಾಡಬಾರದೆಂದು ಅವಳು ಈ ವಿಷಯವನ್ನು ನನ್ನಲ್ಲಿ ಮುಚ್ಚಿಟ್ಟಿದ್ದಳು ಮತ್ತು ನನ್ನ ಅಸಹಾಯಕ ಅಮ್ಮನಿಗೆ ಈ ಮನೆಯಲ್ಲಿ ಉಳಿಯಲು ಜಾಗವನ್ನು ಸಹ ನೀಡಿದಳು. ರಮ್ಯಾ ತುಂಬ ಚಿಂತಿತಳಾಗಿದ್ದಳು. ಒಂದು ಕಡೆ ನನ್ನ ಪತಿಯಾದರೆ ಮತ್ತೊಂದು ಕಡೆ ಅಸಹಾಯಕಳಾದ ಅಮ್ಮ. ರಮ್ಯಾಳ ಈ ದೊಡ್ಡ ಮನಸ್ಸನ್ನು ನೋಡಿ ನಾನು ನೀರಿನಲ್ಲಿ ಮುಳುಗಿ ಸತ್ತಂತೆ ಅನಿಸಿತು. ನಾನು ರಮ್ಯಾಳನ್ನು ಮತ್ತು ನನ್ನ ಅಮ್ಮನನ್ನು ಬೆಡ್ ಮೇಲೆ ಕೂರಿಸಿಕೊಂಡು ಅಮ್ಮನಿಗೆ ಕೈತುತ್ತು ತಿನ್ನಿಸಿದೆ ಮತ್ತು ನಾನು ಮಾಡಿದ ತಪ್ಪಿಗೆ ಅಮ್ಮನಲ್ಲಿ ಕ್ಷಮೆ ಕೇಳಿದೆ. ನಾನು ದೊಡ್ಡ ಅಪರಾಧಿ ಎಂದು ಅನಿಸುತ್ತಿತ್ತು.
ಮನುಷ್ಯನು ತನ್ನ ಜೀವನದಲ್ಲಿ ಒಳ್ಳೆಯ ಸಚ್ಚಾರಿತ್ರ್ಯವಂತನಾಗಿರಬೇಕೇ ಹೊರತು ಬೇರೇನೂ ಅಲ್ಲ ಎಂದು ಈಗ ನನಗೆ ಅರ್ಥವಾಯಿತು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು.